ರಾಜಾದಿರಾಜ ರಾಜ ಮಾರ್ತಾಂಡ ಛಲದಂಕ ಮಲ್ಲ ಛಲದೋ ದುರ್ಯೋಧನ ಗಂಡರ ಗಂಡ ಧೀರ ಪ್ರಚಂಡ ಶ್ರೀಕಾಂತಾರ್ಯ ಗರ್ಭಸುತ ಶ್ರೀ ದುರ್ಯೋಧನ ಕುರು ಸಾರ್ವಭೌಮ ಸಾರ್ವಭೌಮ ದುರ್ಯೋಧನ ಸಾರ್ವಭೌಮಕಿ ದುರ್ಯೋಧನ ಸಾರ್ವಭೌಮಕಿ ದುರ್ಯೋಧನ ಸಾರ್ವಭೌಮಕಿ ಚಲದಿಂಬಂದು ಕುರು ಸಾರ್ವಭೌಮಂ ಅತಿ ಪರಾಕ್ರಮಿ ನಾನೆಂದೆನಿಸಿರ್ಪೇ ಚಲದಿಂಬಂದು ಸಾರ್ವಭೌಮಂ ಅತಿ ಪರಾಕ್ರಮಿ ನಾನೆಂದೆನಿಸಿರ್ಪೇ ವರದೀರ ಕ್ಷತ್ರಿಯ ಕುಲ ಪ್ರಖ್ಯಾತಿಯಂದನ್ವಯಂ ವರದೀರ ಕ್ಷತ್ರಿಯ ಕುಲ ಪ್ರಖ್ಯಾತಿಯಂದನ್ವಯಂ ಮೆರವೀ ಹಸ್ತಿನಾಪುರ ಚಕ್ರೇಶ್ವರನಾದಾಕ್ಷಿತಳ ಗಳಿಸಿರ್ಪೇ ಗಳಿಸಿರ್ಪೇ ಭೀಷ್ಮ ದ್ರೋಣ ಕೃಪ ಶಕುನಿ ಕರ್ಣ ದುಶಾಸನ ಸೈಂಧವರನ ಸಹೋದರ ಪಿತಾಮಹ ಆಚಾರ್ಯರೇ ಸಹೋದರ ಸೈಂಧವ ಮಿತ್ರ ಕರ್ಣ ಸೌಬಲ ರಾಜ ಶಕುನಿ ಇನ್ನು ಚಿಕ್ಕಪ್ಪ ವಿದುರ ಮಹಾಶಯ ಸುಯೋಧನ ಇಂತಹ ಅತಿರಥ ಮಹಾರಥರು ನನ್ನೊಡನಿರುವಾಗ ಸಾಟಿ ಇರುವರೆ ಇಂದೆನಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿದೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿದೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಭೀಷ್ಮ ಗುರುಗೋಣಾದಿಗಳಿರಲು ಶೌರ್ಯದೆ ಗಣಗಳು ಋತುಗಳ ಒಲಿಸದೆ ಬಿಡುವೆನೆ ಭೀಷ್ಮ ಗುರುಗೋಣಾದಿಗಳಿರಲು ಶೌರ್ಯದೆ ಗಣಗಳು ಋತುಗಳ ಒಲಿಸದೆ ಬಿಡುವೆನೆ ಭಾವಶಕ್ತಿ ಸಲಹೆ ನೀಡದಿರುವನೆ ಮಿತ್ರಗಣ್ಣ ಶತ್ರುಗಳನ್ನು ಬಿಡುವನೆ ಭಾವಶಕ್ತಿ ಸಲಹೆ ನೀಡದಿರುವನೆ ಮಿತ್ರಗಣ್ಣ ಶತ್ರುಗಳನ್ನು ಬಿಡುವನೆ ಅನುಗದು ಶಾಸನ ಅವರನ್ನು ಒಲಿಸದಿರುವನೆ ಅನುಗದು ಶಾಸನ ಅವರನ್ನು ಒಲಿಸದಿರುವನೆ ಹೀಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಕೆಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿದೆ ಗುರುಕುಲ ಸಿಂಹಾಸನದಿ ಕೆಲವ ಬಿಡದೆ ಚೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡುತ್ತಿದೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ನೀವು ಕೇಳಿದ್ರ ರಾಜ್ಯ ಕೋಶಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿರುವ ಆ ಹೇಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ಸಂಧಿಗಾಗಿ ಕಳಿಸಿರುವರಂತೆ ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದೆಂದು. ಸುಯೋಧನ, ಪಾಂಡವರಿಗೆ ಹಾಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಸುಯೋಧನ? ಏನಂದೆ ತಾತ?
ಯುದ್ಧವೇ ಯುದ್ಧ. ನಾನದಕ್ಕೆ ಸದಾ ಸಿದ್ಧ. ನನ್ನ ಬಳಿ ಅಕ್ಷೋಹಿಣಿ ಸೈನ್ಯವಿರುವುದು. ಅವರ ಇಣಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಹೆಣ್ಣಿನಂತೆ ನುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರಿಯಾದ ಕರ್ಮೋಪದೇಶ ನಾನು. ಅಗ್ರಜ, ನಾನು ಮತ್ತೆ ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಗುರುಗಳಾದ ಭೀಷ್ಮ ದ್ರೋಣಾಚಾರ್ಯರಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮರು ಬರುತ್ತಿರೋರೆ? ಬರಲಿ ಬರಲಿ, ಮಹಾ ಸಂತೋಷ. ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಪುರುಶ್ರೇಷ್ಠ ನಾನಿರುವಲ್ಲಿ ಆ ದನ ಕಾಯುವ ಗೋಪಾಲಕನು ಪುರುಷೋತ್ತಮನೇ. ಬಂದವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕೆ ತಕ್ಕಂತೆ ಈ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವಂತೆ ಎಷ್ಟೇ ಆದರೂ ಎಲ್ಲಿ ಓದಿತವನ ತಿರುಪೆ ಬುದ್ಧಿ. ದುರ್ಯೋಧನ, ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿ ಆದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ನೀನು ಅಧೀನನು. ರೋಗಿಗೆ ಅಪತ್ಯವು ರುಚಿಸದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪಗೊಂಡಿದೆ, ಹಾಗಾಗಿ ಈ ರೀತಿ ವರ್ತಿಸುತ್ತಿರುವೆ. ವಿದುರ, ಒದರದಿರಲು ವಿದುರ ಸದರದಿ. ಒದರದಿರಲು ವಿದುರ ಸದರದಿ. ಹುಡುಕಿ ಒದರದಿರಲು ವಿದುರ ಸದರದಿ. ಒದರದಿರಲು ವಿದುರ ಸದರದಿ. ಹುಡುಕಿ ಒದರದಿರಲು ವಿದುರ ಸದರದಿ. ನೆರೆದ ಸಭೆಯಲ್ಲಿ ನಿಂತು ದಲಿದು ಈ ಕೌರವನ ನೆಲದ ಸಭೆಯನ್ನು ನಿಂತು ದಲಿದು ಈ ಕೌರವನ ನುಡಿದೆಯಾದೊಳಗಿರಿದುಕೊಳ್ಳುವೆ ನೀ ಕಟ್ಟದಳು. ನುಡಿದೆಯಾದೊಳಗಿರಿದುಕೊಳ್ಳುವೆ ನೀ ಕಟ್ಟದಳು. ಒದರದಿರಲು ವಿದುರ ಸದರದಿ. ಹುಡುಕಿ ಒದರದಿರಲು ವಿದುರ ಸದರದಿ. ದಪ್ಪಲಿಯ ಮಗ ನೀನು ಪರದೇಶಿ, ಎಪ್ಪಲಿಯ ಗರ್ಭವನ್ನು ಭೇದಿಸುವ ತರದೆ. ದಪ್ಪಲಿಯ ನೀನು ಪರದೇಶಿ ಪರದೇಶಿ, ಎಪ್ಪಲಿಯ ಗರ್ಭವನ್ನು ಭೇದಿಸುವ ತರದೆ. ಕಡುವೈನ ಪಾಂಡವನ ಪರವಹಿಸಿ ಜಲದಂಡ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ಕಡುವೈನ ಪಾಂಡವರ ಪರವಹಿಸಿ ಜಲದಂಡ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ ಒದರದಿರಲು ವಿದುರ ಸದರದಿ. ಹುಡುಕಿ ಒದರದಿರಲು ವಿದುರ ಸದರದಿ. ನೆರೆದ ಸಭೆಗಳು ನಿಂತು ಜರಿದು ಈ ಕೌರವನ ವಿದುರ. ನೆರೆದ ಸಭೆಗಳು ನಿಂತು ಜರಿದು ಈ ಕೌರವನ ನುಡಿದೆಯಾದೊಳಗಿರಿದುಕೊಳ್ಳುವೆ ನೀ ಕಟ್ಟಗಳು. ನುಡಿದೆಯಾದೊಳಗಿರಿದುಕೊಳ್ಳುವೆ ನೀ ಕಟ್ಟಗಳು. ಒದರದಿರಲು ವಿದುರ ಸದರದಿ. ಹುಡುಕಿ ಒದರದಿರಲು ವಿದುರ ಸದರದಿ. ವಿದುರ ಸಹೋದರ, ಪೂಜ್ಯನು ಹಿರಿಯವನು ಎಂದು ಒಪ್ಪನೆ ಇದ್ದ ಮಾತ್ರಕ್ಕೆ ಮಿತಿ ಮೀರಿ ಹದಡುತ್ತಿರುವ ಈ ವಿದುರನನ್ನು ಕೂಡಲೇ ನನ್ನ ಸಭೆಯಿಂದ ಹೊರದೂಡಿಸು. ಅಗ್ರಜ, ಎಲ್ಲವೋ ದಾಸಪುತ್ರ, ನಮ್ಮ ಮನದನಿಗೆ ಅಪದೇಶ ಮಾಡೋ ಮಹಾಜ್ಞಾನಿಯವೇನು ಒಪ್ಪಳಿಸಿಬಿಟ್ಟೆನು. ನಮ್ಮ ಆಸ್ಥಾನವು ನಿಮಗೆ ಯೋಗ್ಯವಲ್ಲ. ಈ ಆಸ್ಥಾನ ಬಿಟ್ಟು ಹೊರಡು, ಹೊರಡು. ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ. ಹೇಳುತ್ತೇನೆ ಕೇಳು. ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನನ್ನು ಜರಿದಾಡುವೆಲ್ಲ ಎಂದಾದರೂ ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ನಾನು ತಿಳಿದಿದ್ದೆ. ಆದರೆ ಈಗ ಹೇಳುತ್ತೇನೆ ಕೇಳು ದುರ್ಯೋಧನ. ಅಂದು ತುಂಬಿದ ರಾಜಸಭೆಯಲ್ಲಿ ಭೀಮಸೇನನ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಗೆ ಪ್ರಹರಿಸಿಕೊಳ್ಳುವಾಗ ನಿನ್ನನ್ನು ರಕ್ಷಿಸಲೆಂದು ಇಟ್ಟುಕೊಂಡಿದ್ದ ಈ ನನ್ನ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಪ್ರಮಾದವಾಯಿತು ದುರ್ಯೋಧನ. ವಿದುರ ಮಹಾಶಯರನ್ನು ಅಪಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆಕೊಂಡೇ ಇಲ್ಲ. ಈ ವಿದುರ ಮಹಾಶಯರೇನಾದರೂ ರಣರಂಗದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದರೆ ಇವರನ್ನು ಸೋಲಿಸುವ
ಬೆಚ್ಚೆಯ ವೀರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದರುವೆ? ಈತನು ಯಾವಾಗ ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಇವನೊಂದು ಅಲ್ಪ ಬಿಲ್ಲಿನಿಂದಾಗ ತಕ್ಕ ಪ್ರಯೋಜನವಾದರೇನು? ನೀನು ಚಿಂತಿಸಬೇಡ ಮಿತ್ರ, ಕುಳಿತುಕೋ. ಈಗ ಸಭಿಕರೆಲ್ಲರೂ ಕೇಳಿರಿ. ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವ ಶ್ರೀಕೃಷ್ಣನು ನನ್ನ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ನನ್ನ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದರಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ತೆಗೆದುಕೊಂಡು ಬಾ. ಏಕೆ ಅಣ್ಣ, ಏತಕ್ಕೆ? ಏಕೆಂದರೆ ಅಂದು ನಾನು ದ್ವಾರಕೆಗೆ ಹೋದಾಗ ನಿದ್ರೆ ಮಾಡುವಂತೆ ನಟಿಸಿ ಆ ಕೃಷ್ಣನು ನನ್ನನ್ನು ಬಹು ವಿಧವಾಗಿ ಕಾಡಿದನು. ಅವನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡುವೆನು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹಾಗಾದರೆ ತೆಗೆದುಕೋ ಅಣ್ಣ. ಏನು ಭೀಷ್ಮ ದ್ರೋಣಾದಿಗಳೇ ಎದ್ದು ನಮಸ್ಕರಿಸಿದರೂ ಸಹ ಈ ಮದೋನ್ಮತ್ತನಾದ ದುರ್ಯೋಧನನು ನನ್ನನ್ನು ನೋಡಿಯೂ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ತನ್ನ ಪಾದದಡಿಗೆ ಬಂದು ಬೀಳುವಂತೆ ಮಾಡು. ಜಾಗೃತವಾಗು ನನ್ನ ಯೋಗಮಾಯಿ. ಸುಯೋಧನ,
ಛೇ, ಛೇ! ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನೆಡೆಗೆ ಬರುತ್ತಿದ್ದೇನಲ್ಲ ಭಾವ. ಕೃಷ್ಣ, ಭಾವ, ಅಟ್ಟಹಾಸದೆ ಮರುವ ದಿಟ್ಟ ಶತ್ರುಗಳ ಎದೆಯುವ ಪಟ್ಟುಗಾಳಂ ಗಟ್ಟಿಗೊಂದ ಈ ಕುರುಚಕ್ರೇಶ್ವರ ನಿನಗೆ ನಮಸ್ಕರಿಸುವುದೇ ಅಸಂಭವ. ಕೃಷ್ಣ, ಭಾವ, ನೀನು ಯಾವ ಕಾರ್ಯಾರ್ಥವಾಗಿ ಬಂದಿರುವೆ? ದೂತನಾಗಿ ಬಂದಿರುವೆ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂಬುದನ್ನ ಅಡಿಯಿಂದ ಮುಡಿವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ತಿಳಿದೆಯಾ? ನಾನೊಂದು ವೇಳೆ ನಮಸ್ಕರಿಸಿದ್ದರೂ ಅದು ಈ ಭೂತಾಯಿಗಷ್ಟೇ, ನಿನಗಲ್ಲ. ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ಭಾವ, ನಿನಗೆ ನರ್ತನವೆಂದರೆ ಬಹುಪ್ರಿಯ ಅಲ್ಲವೇ? ಇರಬಹುದು ಭಾವ. ಇರಬಹುದೇನು? ಇದ್ದೇ ಇದೆ. ಗೋಪಿಕಾಂಗನೆಯ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನೀನು ಇಂದು ನನ್ನ ರಾಜ ನರ್ತನವನ್ನು ನೋಡಿಸಿ ಆನಂದಿಸು. ಸಹೋದರ, ಯಾರಲ್ಲಿ ನಮ್ಮ ಆಸ್ಥಾನದ ಸೇವಾನರ್ತಕೆಯನ್ನು ಕಳಿಸಿ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವ ಇದದಿ ಚತುರ, ಸೋದರ ಮಾವ ಇದದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಗುರುಭೋ ರಾಜೇಶ್ವರ, ಕುರುವಂಶದ ತಿಲಕ ಮಕುಟೇಶ್ವರ, ತೀರ ಕರುಣಾಳು ಕುರುಭೋ ರಾಜೇಶ್ವರ. ನೀಲವರ್ಣದ ಈ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದದಲ್ಲಿ
ಮುರಾರಿ ಏ ಅತ್ತಗೆ! ಏನು ಹೇಳಿದೆ? ಏನು ಹೇಳಿದೆ? ಹೇಳು ಮತ್ತೊಮ್ಮೆ, ಹೇಳು ಮತ್ತೊಮ್ಮೆ, ಹೇಳು ಮತ್ತೊಮ್ಮೆ. ಕೃಷ್ಣನಿಗಿವರು ಕಡುಬೈರಿಯಮ್ಮ, ಕೃಷ್ಣನಿಗಿವರು ಕಡುಬೈರಿಯಮ್ಮ, ಹಸ್ತಿನಾಪುರದೊಡೆಯ ಗದದಾರಿಯಮ್ಮ, ಭೀಮನಿಗಿವರು ಕಡುಬೈರಿಯಮ್ಮ, ಭೀಮನಿಗಿವರು ಕಡುಬೈರಿಯಮ್ಮ, ಹಸ್ತಿನಾಪುರದೊಡೆಯ ಗದದಾರಿಯಮ್ಮ, ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ, ಸಹೋದರ, ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ, ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ, ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ, ಛಲದಲ್ಲಿ ಬರದಲ್ಲಿ ಸಮರಾರು ನಿಮಗಿಲ್ಲಿ, ಛಲದಲ್ಲಿ ಬರದಲ್ಲಿ ಸಮರಾರು ನಿನಗಿಲ್ಲಿ, ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ಲಿ, ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ಲಿ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶದ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ, ತಗದಿಮಿದಕ ಜನ ತಗದಿಮಿದಕ ಜನ ತಗದಿಮಿದಕ ಜನ ದಿಮಿದಾಗ ಜೋಣ ದಿಮಿದಾಗ ಜೋಣ ತಾಗೆ ದಿಮಿದಾಗ ಜೋಣ ತಾಂ 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 ತಾಗೆ ದಿಮಿದಾಗ ಜೋಣ ದಿಮಿದಾಗ ಜೋಣ ತಾಗೆ ದಿಮಿದಾಗ ಜೋಣ ತಾಂ 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 ತಾಗೆ ದಿಮಿದಾಗ ಜೋಣ ತಾಗೆ ದಿಮಿದಾಗ ಜೋಣ ತಾಗೆ ದಿಮಿದಾಗ ಜೋಣ ತಾಂ 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 ತಾಗೆ ದಿಮಿದಾಗ ಜೋಣ ದಿಮಿದಾಗ ಜೋಣ ತಾಗೆ ದಿಮಿದಾಗ ಜೋಣ ತಾಂ 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 ದಿಮಿದಾಗ ಜನ ತಾಗೆ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ತಗಡ್ದಾಂ ತಗಡ್ದಾಂ ತಾಗೆ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ತಗಡ್ದಾಂ ತಗಡ್ದಾಂ ತಾಗೆ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ದಿಮಿದಾಗ ಜನ ತಗಡ್ದಾಂ ತಗಡ್ದಾಂ ತಾಗೆ ದಿಮಿದಾಗ ಜನ ತಗಡ್ದಾಂ ತಗಡ್ದಾಂ ತಾಗೆ ದಿಮಿದಾಗ ಜನ ತರಗಿಡ್ದಾಂ ತರಗಿಡ್ದಾಂ ತಾಗೆ ದಿಮಿದಾಗ ಜನ ತರಗಿಡ್ದಾಂ ತರಗಿಡ್ದಾಂ ತಾಗೆ ದಿಮಿದಾಗ ಜನ ತರಗಿಡ್ದಾಂ 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 ತಾಗೆ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ದಿಮಿದಾಗ ಜನ ತಾಗೆ ದಿನದ ತಾಗೆ ದಿನದ ತಾಗೆ ದಿನದ ತಾಗೆ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ದಿಮಿದಾಗ ಜನ ತಾಗೆ ದಿನದ ತಾಗೆ ದಿನದ ತಾಗೆ ದಿನದ ತಾಗೆ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ದಿಮಿದಾಗ ಜನ ತಾಗೆ ದಿಮಿದಾಗ ಜನ ದಿಮಿದಾಗ ಜನ ತಾಗೆ ದಿನದ ತಾಗೆ ದಿನದ ತಾಗೆ ದಿನ ತಾಗೆ ದಿನದ ತಾಗೆ ದಿನದ ತಾಗೆ ದಿನ ತಾಗೆ ದಿನದ ತಾಗೆ ದಿನದ ತಾಗೆ ದಿನದ ತತ್ತಿತ್ತಾಗ ಜನತ ತತ್ತಾಗ ಜನತ ತಾಗೆ ಜನತ ಜನತ ತದಿಂಗಿರಾಗ ತಾಗೆ ತದಿಂಗಿರಾಗ ತಾಗೆ ದಿಗ ತದಿ ತತ್ತಿತ್ತಾಗ ಜನತ ತತ್ತಾಗ ಜನತ ತಾಗೆ ಜನತ ಜನತ ತದಿಂಗಿರಾಗ ತಾಗೆ ತದಿಂಗಿರಾಗ ತಾಗೆ ದಿಗ ತದಿ ತತ್ತಿತ್ತಾಗ ಜನತ ತತ್ತಾಗ ಜನತ ತಾಗೆ ಜನತ ಜನತ ತದಿಂಗಿರಾಗ ತಾಗೆ ತದಿಂಗಿರಾಗ ತಾಗೆ ದಿಗ ತದಿಂಗಿರಾಗ ತದಿಂಗಿರಾಗ ತಾಗೆ ತದಿಂಗಿರಾಗ ತಾಗೆ ದಿಗ ತದಿಂಗಿರಾಗ ತದಿಂಗಿರಾಗ ತಾಗೆ ತದಿಂಗಿ ತಾಗೆ ದಿಗ ತದಿಂಗಿರಾಗ ತಾಗೆ ದಿಗ ತದಿಂಗಿರಾಗ ತಾಗೆ ದಿಗ ತದಿ ತತ್ತಿತ್ತಾಗ ಜನತ ತದಿಗಿನಗ ತಾಗೆ ದಿತ್ತಾಗ ಜನತ ತದಿಗಿನಗ ತಗಿಟ ತ ಜನ ತಗಿಟ ತದಿಮಿದಾಗ ಜನ ತಗಿಟ ತದನ ತಗಿಟ ತದಿಮಿದಾಗ ಜನ
ಜನತಾಂ ತದಿಗಿನಗ ತಗದಿತ್ತಗ ಜನತಾಂ ತದಿಗಿನಗ ತಾಗಿರದಾಗ ದರಿಗಿರದಾಗ ದದ್ದಿ ಗಿನಗ ತಾಂಗಿರದಾಗ ದರಿಗಿರದಾಗ ದದ್ದಿ ಗಿನಗ ಜನತಾಂ ದಿತ್ತಗ ಜನತಾಂ ತಗ ಜನತಾಂ ತದಿ ಇಂಗಿನಗ ತಾಂ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತತ್ತಿತ್ತಗ ಜನತಾಂ ದಿತ್ತಗ ಜನತಾಂ ತಗ ಜನತಾಂ ತದಿ ಇಂಗಿನಗ ತಾಂ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ಜನತಾಂ ದಿತ್ತಗ ಜನತಾಂ ತಗ ಜನತಾಂ ತದಿ ಇಂಗಿನಗ ತಾಂ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತದಿ ಇಂಗಿನಗ ತಗ ತಗಿಟ ತಗ ತಗಿಟ ತಗ ತಗಿಟ ತೇಳದಂ ತಗ ತಗಿಟ ತಗ ತಗಿಟ ತಗ ತಗಿಟ ತೇಳದಂ ತಗ ತಗಿಟ ತಗ ತಗಿಟ ತಗ ತಗಿಟ ತೇಳದಂ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತೇಳದಂ ತಗ ತಗಿಟ ತಗ ತಗಿಟ ತಗ ಭಲೆ ನರ್ತಕಿ ಕರುನಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರಾದಿ ಕರುನಾಳು ಗುರುಭೂಪ ರಾಜೇಶ್ವರ 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 ನರ್ತಕಿಯರಿಗೆ ತಕ್ಕ ಬಹುಮಾನಗಳನ್ನು ಕೊಟ್ಟು ಕಳಿಸಿ. ನನ್ನ ಮಗುವೇ ಯಾಕೆ ಕೊಟ್ಟೆ? ಕೃಷ್ಣ ಬಾವ, ನರ್ತನವನ್ನು ನೋಡಿದ್ದಾಯ್ತಲ್ಲವೇ, ಈಗ ನೀನು ಸಭೆಗೆ ಬಂದ ವಿಚಾರವನ್ನು ಅರುಹಬಹುದು. ಭಾವ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು ಭಾವ. ಏನು ಮುಖ್ಯವಾದ ವಿಚಾರವೇ? ರಾಜ್ಯದ ಒಂದು ವಿಚಾರವನ್ನು ಬಿಟ್ಟು ಯಾವ ವಿಚಾರವನ್ನಾದರೂ ಹೇಳು ಕೃಷ್ಣ, ಸಂತೋಷದಿಂದ ಕೇಳುತ್ತೇನೆ. ಸುಯೋಧರ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇನ್ನೂ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಆಗದಿದ್ದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗುವುದು. ಭಾವ ಕೃಷ್ಣ, ಈಗ ನಿಮ್ಮಗಳ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ಒಳಗೊಂಡಿರುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಸಭಾಸದರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ: ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು, ಇನ್ನು ನಮಗೆ ಬರಬೇಕಾದ ರಾಜ್ಯವನ್ನು ನಮಗೆ ಕೊಡಿ ಎಂದು.
ಸಭಾಸದರೇ, ಆ ಪಾಂಡವರ ವಿನಯ ವಚನಗಳನ್ನು ಕೇಳಿದಿರಾ? ನೀವು ಚಿಕ್ಕಂದಿನಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷ ಭೋಜನ, ಲಾಕ್ಷಾಗೃಹ ದಹನ, ಕಾಪಡ ದ್ಯೂತ, ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ನಿಮ್ಮ ಬಳಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಪ್ರಾಜ್ಞರಾದ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ಪಾಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿ. ನೀವೆಲ್ಲರೂ ಕೇಳಿದ್ದಿರಲ್ಲವೇ? ಆ ಸಲಹೆಗಳನ್ನು ಮಂಡಿಸಿ ಅದರಂತೆಯೇ ನಡೆದುಕೊಳ್ಳುವರೆಂದು ನಾನು ನಂಬಿದ್ದೇನೆ. ಕುಮಾರ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವೈರತ್ವೇತಕ್ಕೆ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯಮಯದಿಂದ ಬಾಳುವುದು ನ್ಯಾಯವಲ್ಲವೇ ಸುಯೋಧನ? ಆಚಾರ್ಯರೇ, ಶೌರ್ಯವಾಗಿ ಬಾಳು, ಶೌರ್ಯವಾಗಿ ಬಾಳು, ಆಲಿಸಿ ನುಡಿಯ ತನಯ ಶಶಿಕುಲ ತಿಲಕ, ಆಲಿಸಿ ನುಡಿಯ. ಆಚಾರ್ಯರೇ, ಪಾಂಡು ಪುತ್ರರನ್ನು ಕರೆಸಿ ಗಣೇನೋ, ಪಾಂಡು ಪುತ್ರರನ್ನು ಕರೆಸಿ ಗಣೇನು, ದರೆಯೊಳೆಂದು ನೀನು, ದರೆಯೊಳೆಂದು ನೀನು ಸೌಖ್ಯವಾಗಿ ಬಾಳು, ದರೆಯೊಳೆಂದು ನೀನು ಸೌಖ್ಯವಾಗಿ ಬಾಳು, ಆಲಿಸಿ ನುಡಿಯ ತನಯ ಶಶಿಕುಲ ತಿಲಕ, ಆಲಿಸಿ ನುಡಿಯ ತನಯ. ಕುಮಾರ ಸುಯೋಧನ, ಶ್ರೀಕೃಷ್ಣನ ಆದೇಶವು
ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಪಾಂಡವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಟ್ಟು ಧರ್ಮಸಮ್ಮತವಾಗಿ ಬಾಳಿರೆಂಬುದೇ ನನ್ನ ಸಲಹೆ. ಸುಯೋಧನ, ಯಾರದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ. ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರಲ್ಲವೇ? ನಡೆಯಲಿ ನಿಮ್ಮ ಅರಣ್ಯರೋಧನವು. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ ಇರಬಹುದು. ಆದರೆ ಕೆಡುವವರನ್ನು ಕಂಡಾಗ ಬುದ್ಧಿ ಮಾತುಗಳನ್ನು ಹೇಳುವುದು ನಮ್ಮ ಆದ್ಯ ಕರ್ತವ್ಯ. ಹಾಗೇನಾದರೂ ನಾವು ಮಾಡದೆ ಹೋದರೆ ನಮಗೆ ದೋಷವು ಸಂಭವಿಸುವುದು. ಹಾಗಾಗಿ ಹೇಳುತ್ತಿರುವ ದುರ್ಯೋಧನ, ಸಂಧಿಗೆ ಇದು ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಈ ರಾಜ್ಯ ಕೋಶ ಯಾರಿಗೂ ಶಾಶ್ವತವಲ್ಲ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಅವರಿಗೆ ಕೊಡೆಯ. ಅವರು ಅಷ್ಟರಲ್ಲೇ ತೃಪ್ತಿ ಪಡುವರು. ವಿದುರ, ಈ ನೀತಿ ವಚನವನ್ನ ಆ ಪಾಂಡವರಿಗೆ ಹೇಳಲು ಹೇಗೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಆಚಾರ್ಯನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಾಣುತ್ತಿರುವವರಲ್ಲವೇ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿರಿ. ಮಹಾನುಭಾವನಾದ ನೀನು ಸಹ ನಿನ್ನ ದೌತ್ಯ ಕಾರ್ಯವನ್ನು ಬಹು ಶಾರೀರವಾಗಿಯೇ ಮುಗಿಸಿಬಿಟ್ಟಿದ್ದೀಯ. ನೆನಪಿರಲಿ, ಇದು ಶುದ್ಧ ನಿನ್ನ ಮರಳು ಮಾತಿಗೆ ಒಡಂಬಡುವಂತಹ ಬುದ್ಧಿ ನನ್ನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ್ಯ ಶೂನ್ಯತೆಯ ಒಳನೀರಲ್ಲ. ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಲೇ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ. ಬಲೆ ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಚಟುತ್ವ. ನಾನದನ್ನು ಚೆನ್ನಾಗೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ನಾನದನ್ನು ಚೆನ್ನಾಗಿಯೇ ಬಲ್ಲೆ. ಈ ದುರ್ಯೋಧನನ್ನು ಸದೆ ಬಡಿಯಬೇಕೆಂದನಲ್ಲ, ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದರಲ್ಲವೇ ಆ ನಿನ್ನ ಪಾತ್ರ ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರುವರಲ್ಲ ಪಾಂಡವರು, ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನನ್ನು ಪುಡಿಗೈದು ಈ ಭರತಖಂಡ ಸಾಮ್ರಾಜ್ಯದಲ್ಲಿ ನಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಿರಲ್ಲ ಆ ನಿನ್ನ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಬೀಗುತ್ತಿರುವರಲ್ಲವೇ ಆ ನಿನ್ನ ಕುಣ್ಣಿ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರೂ ಸರಿಯೇ. ಈ ದುರ್ಯೋಧನ ಛಲ ಎಂದಿಗೂ ಚಲಿಸುವುದಿಲ್ಲ. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ ವಾಸುದೇವ. ನೀನು ಬಂದ ದಾರಿ ನಡೆಯುವುದೇ ಒಳ್ಳೆಯದು. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನೇ ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಹಾನಿಯ ಬಲವುಳ್ಳವನು ಆದ ಭೀಮಸೇನನ ಈ ಲೋಕವೇ ನೋಡಿರುವುದು. ಅದರ ಅನುಭವ ನಿನಗೂ ಇರಬೇಕಲ್ಲವೇ ಬಾವ? ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು ಸುಯೋಧನ. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆ ಅಲ್ಲ ಕೃಷ್ಣ. ಕೈಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಈ 3 ಲೋಕವನ್ನೇ ವಂಚಿಸುತ್ತಿರುವ ಇನ್ನು ಆ ನಿನ್ನ ಹೊಟ್ಟೆ ಬಾಕ ಭೀಮ
ಬಂಡಿ ಬಂಡಿ ಅನ್ನವನ್ನು ತಿಂದು ಇಡಿಂಬಾ ಕೀಚಕಾದಿಗಳನ್ನು ಕೊಂದನೆಂತ ಮಾತ್ರ ಅವನೇನು ಅಜಯನು? ಕೃಷ್ಣ, ಭಾವ, ಭೀಮನೇ ಕೀಚಕನನ್ನು ಕೊಂದನೆಂಬುದನ್ನ ನೋಡಿದವರಾರು, ಕೇಳಿದವರಾರು? ಆಗೊಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರ. ಇಂತಹ ಕೊಲೆಪಾತಕನು, ರೌದ್ರಾಂಶ ಸಂಭೂತನು, ಸಾವಿರಾರು ಬಲವುಳ್ಳವನೇ ನಿನ್ನ ಬಂಡ ಭೀಮ ಆಗಿದ್ದ ಪಕ್ಷದಲ್ಲಿ ಆ ನಿಮ್ಮ ಪಂಚವಲ್ಲಭೆಯನ್ನ ಈ ನನ್ನ ಸಹೋದರ ಮುಡಿ ಇಳಿದು ದರ 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 ತಂದು ವಸ್ತ್ರಾಭರಣ ಮುಗೈವಾಗ ಎಲ್ಲಿ ಹೋಗಿತ್ತು? ಎಲ್ಲಿ ಹೋಗಿತ್ತು ಅವನ 1000 ಆನೆಯ ಬಲ? ಧರ್ಮರಾಯನ ಮುಷ್ಟಿಯಡಗಿದ್ದ. ಇನ್ನು ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟು ನಟಿಸಿ ತಾಕಥೈ ತಾಕಥೈ ಎಂದು ನಾಟ್ಯ ಕಲಿಸುತ್ತಿರುವ ಕ್ಷಮಾಸಕ. ಇನ್ನು ಮಾದರಿ ಕುಮಾರರಾದ ನಕುಲ ಸಹದೇವರು ನನ್ನ ಅರಮನೆಯ ದ್ವಾರ ಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಕೃಷ್ಣ, ಭಾವ, ಅವರ ಅತಿಶಯ ಗೋಪಾಲಕನಾದ ನಿನಗತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಇಲ್ಲಿಯವರೆಗೂ ನಿಮ್ಮಗಳ ಪರಾಕ್ರಮವನ್ನೇ ಹೊಗಳಿದೆಯಲ್ಲ ಕೃಷ್ಣ, ಈಗ ನಮ್ಮವರ ಪರಾಕ್ರಮವನ್ನು ಹೊಗಳುತ್ತೇನೆ ಕೇಳು. ಈ ಭರತ ಕಂಡ ಸಾಮ್ರಾಜ್ಯವನ್ನು ಸಾಮರ್ಥ್ಯದಿಂದ ಆಳುತ್ತಿರುವ ನನಗೆದರಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಾಡು ಮೇಡಗಳನ್ನೆಲ್ಲ ಎತ್ತಿರುವ ಪಾಂಡವರು ಸಾಹಸಿಗಳು. ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳುವುದಕ್ಕಾಗಿ ಸದಾ ಸಿದ್ಧನಿರುವ ಈ ನನ್ನ ಸಹೋದರ ದುಶ್ಯಾಸನ. ಇನ್ನು ಆ ನಿನ್ನ ಪ್ರಿಯ ಮಿತ್ರ ಪಾರ್ಥನ ಶಿರಚ್ಛೇದನಕ್ಕಾಗಿ ಕುಮಾರ ಸ್ವಾಮಿಯನ್ನೇ ಮೆಚ್ಚಿಸಿ ಕಾಲ ವಿಷ್ಣುವೆಂಬ ಧನಸ್ಸನ್ನ ವರವಾಗಿ ಪಡೆದಿರುವ ಈ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ನಿನ್ನ ಕುತಂತ್ರಕ್ಕೆ ಪ್ರತಿತಂತ್ರವನ್ನು ಹೂಡುತ್ತಾ ಕಾಲ ಕಾಲಕ್ಕೆ ಸಲಹೆಯನ್ನು ನೀಡುತ್ತಿರುವ ಈ ನಮ್ಮ ಮಾವ ಸೌಬಲ ರಾಜರ ಶಕುನಿ. ಇನ್ನು ಸೈಂಧವ, ದುರ್ಜಯ, ಆಚಾರ್ಯರು ನಮಗೂ ಪಾಂಡವರಿಗೂ ಶಾಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸಿದ ಮಹಾಗುರುಗಳು. ಇವೆಲ್ಲವೂ ನಿನಗೂ ಚೆನ್ನಾಗೇ ತಿಳಿದಿದ್ದ ವಿಚಾರ. ಇನ್ನು ನನ್ನ ತಾತ ಪಿತಾಮಹ ಭೀಷ್ಮಾಚಾರ್ಯರು ಅವರೇನಾದರೂ ಸ್ವತಃ ಧನುರ್ಧಾರಿಯಾಗಿ ನಿಂತರೆಂದರೆ ಈ ಚತುರ್ದಶ ಭುವನದಲ್ಲಿಯೇ ಅವರನ್ನು ಸೋಲಿಸುವಂತ ವೀರ ಶೂರ ಧೀರ ಮತ್ತಾವನಿರುವನು. ಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೂ ಚೆನ್ನಾಗಿಯೇ ತಿಳಿದ ವಿಚಾರ. ಇಂತಹ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಪಾಂಡವರ ಕೋಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೋಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೋಡಿ ಹೋಗಲು ಆಡುವುದೇನು ಕೊಡಲಾಗಲು ರಾಜ್ಯವನ್ನು. ಹೋಗಲಿ ಆಡುವುದೇನು ಕೊಡಲಾಗಲು ರಾಜ್ಯವನ್ನು. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯೋ ಇಂತಹ ಯುದ್ಧ ಮಾತಿಗೆ ಶಾಂತಿಯಾಗುವುದಿಲ್ಲವೋ ಕೃಷ್ಣ? ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಕೃಷ್ಣ ದ್ರೋಹಿಗಳೇ
ನಿಲ್ಲು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆದರೆ ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ಅಗೆಯ ತೀರದ ಹೊರತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ಈ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುತ್ತೀವಿ. ಕೇವಲ ಅರ್ಜುನನ ಮೇಲಿನ ದೀರ್ಘ ವೈರತ್ವದಿಂದಾಗಿ ಈ ಕುರುಕುಲವನ್ನೇ ಬಲಿಕೊಡಲು ಸಮ್ಮತಿಸಿದೆಯಾ ಕರ್ಣ? ಇದು ನಿನ್ನ ಧರ್ಮವೇ? ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸುತ್ತ ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವಾಡಲೆಂದು ಸಂಧಿಯ ನಾಟಕವಾಡಲೆಂದು ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ. ಹಠವಂತರು ನಾವು ಹಠವಂತರು ನಾವು ನಿಜವಿದು ತಿಳಿಲಿ ಹಠವಂತರು ನಾವು ನಿಜವಿದು ತಿಳಿಲಿ ದುರಗಳು ಪಾತನ ಶಿರವನ್ನು ತೆಗೆಯುವೆ ದುರಗಳು ಪಾತನ ಶಿರವನ್ನು ತೆಗೆಯುವೆ ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ. ಬಲ್ಲವನೇ. ಅರ್ಜುನ, ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ರಾಜ್ಯವನ್ನು ಕೇಳಲು ಬಂದೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ನನ್ನ ತನು ಮನ ಪ್ರಾಣವನ್ನೇ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಕೃಷ್ಣ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪತಿ, ಈ ನಿನ್ನ ಬಿರುದುಗಳಿಂದ ಯದು ನಂದನ ಗಂಟಲು ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಸಜಯಿಸಿ ತುಳಸ ಭಾರತ ಭೂಮಿ ಸಜಯಿಸಿ ತುಳಸ ಸನ್ಮಾನ ಶೌರ್ಯ ನಿರಾಕರಿಸದಿರೈ ಭಾರತ ಭೂಮಿ
ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು ಸುಯೋಧನ. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಬಲಿಕೊಡುವೇಕೆ? ಪಾಂಡು ನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವುದು. ನಿಮ್ಮಗಳ ಪ್ರೀತಿ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ದಯಮಾಡಿ ಸಂಧಿಯನ್ನು ನಿರಾಕರಿಸಬೇಡ ಭಾವ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವಿ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಮೇಡುವಿ. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಅಖಂಡ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲೇ ಅಪ್ರತಿಮ ನೆನೆಸುವುದು. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಭಾವ, ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ನೀನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರ ಇಷ್ಟವನ್ನಾದರೂ ನೆರವೇರಿಸಿ, ಸಂಧಿಗೆ ಸಮ್ಮತಿಸಿ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉತ್ತರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬೇಡುತ್ತಿರುವೆನು ಭಾವ. ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ದುರಾಜ? ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಧರ್ಮ ಪರಿಪಾಲನವಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತು ಆ ಪಾಂಡವರು ಶಾಸ್ತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲೇ. ಕೃಷ್ಣ, ಶಾಸ್ತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲೇ. ರೂಢಿಯಲ್ಲಿ ಅವರೆಂದು ಶ್ರೇಷ್ಠರಲ್ಲಿ ಬರೈ. ಮೂಢತನವಿದಲ್ಲವೇ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ? ಅರಿತು ನೀನಿದೆಲ್ಲವಾ? ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಭಿಕ್ಷಾ ವೃತ್ತಿಯೇ ಅವರಿಗೆ ಯೋಗ್ಯವಾದ ಸ್ಥಾನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಧರ್ಮದ ಕಾರ್ಯ ನನ್ನಿಂದಾಗದು. ಕೃಷ್ಣ, ಯುದ್ಧದ ಭಯವನ್ನು ತೋರುವೆ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಗಿದ ನೀನು, ನಿನ್ನ ಮಾವ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದನ್ನು ಮರೆತೆಯಾ? ತುಂಬಿದ ರಾಜಸಭೆಗೆ ಸಹೋದರನ ಪತ್ನಿಯನ್ನು ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದವರೆಗೂ ಪ್ರಳಯದ ಧೂಮಕೇತುವಿನಂತೆ ಈ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯ. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸೀ ವೃತ್ತಿಯನ್ನೇ ತೋರಿ. ವಾರಣಾವತದ ಹೊರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪ ಬಂಧ,
ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿಯೇ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಭಾವ, ನೀನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಅವರೇ ಅದೆಲ್ಲವನ್ನು ಅಪಹರಿಸಿ ಬಿಡುವುದು. ಮಾತಿನ ಮಲ್ಲ, ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆ ಎಂದು ತಿಳಿದುಕೊಂಡಿರುವೆ? ವೀರರಿಂದ ಪರಿಮಿತರಾಗಿರುವ ನೀನು ಮಾತಿನ ಮಲ್ಲನಾದರೆ ನಾನು ಚಾಲಂಕವಲ್ಲ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡೆಯ, ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. 5 ಗ್ರಾಮಗಳೇಕೆ ಕೃಷ್ಣ? 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷಾಟನೆಯನ್ನು ಮಾಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಪ್ರದಾನ ಮಾಡುತ್ತೇನೆ. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ, ಅವನೇನಾದರೂ ಕೆರಳಿ ನಿಂತರೆ ಈ ಕುರುಕುಲವನ್ನೇ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಿದ್ರು. ಅವನ ನೆಮ್ಮದಿಗಾದರೂ ಒಂದು ಊರನ್ನಾದರೂ ಕೊಡೆಯ. ಕೃಷ್ಣ ಭಾವ, ಏನಂದ ಇನ್ನು ಮತ್ತೊಂದು ಸಾರಿ ಹೇಳು. ನನ್ನ ಭೀಮಸೇನನ ನೆಮ್ಮದಿಗಾದರೂ ಒಂದು ಊರನ್ನಾದರೂ ಕೊಡೆಯ. ಕೇಳಿದಿರಾ ಕೇಳಿದಿರಾ ಕೇಳಿದಿರಾ? ಆ ಭೀಮನಿಗೆ ಒಂದು ಊರಂತೆ, ಭೀಮನಿಗೆ ಒಂದು ಊರಂತೆ. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದ ಖಡ್ಡವನ್ನು ಕೌರವೇಶ್ವರನನ್ನ ಕೆಣಕಕ್ಕೆ ಹಾಕಿ ನಕ್ಕಳಲ್ಲ ಪಾಂಡವರ ಸತಿ ಪಾಂಚಾಲೆ. ಅಂಧೇ ತೊಟ್ಟನ ಕೃಷ್ಣನಾನಿ ಪಣವನ್ನ ಭೂತ ಪ್ರೇತಳೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ ಕಲಿಹಂಸದಿ ನಿರ್ಮಿತವಾಗಿರುವ ಹಸ್ತಿನಾವತಿರ ರತ್ನಗದಿತ ಸಿಂಹಾಸನ ರಕ್ತದ ಮಡಿಲಿನಲ್ಲಿ ಕೊಚ್ಚುವ ಛಲದಂಕಮಲ್ಲ, ಗಾಂಧಾರ ದೇವಿ ಗರ್ಭ ಸಂಜಾತ ಕುರುಚಕ್ರೇಶ್ವರನಾದ ನಾನು ಈ ಮಸಣದ ಮಣ್ಣಲ್ಲಿ ಮಂಡಿಡಿದು ಮಣ್ಣಾಗಿ ಛಲವನ್ನು ಬಿಡೆ, ನೆಲವನ್ನು ಪಡೆ, ಹರಿ ಹಠ ಮಾಡಿ ಗೆಲ್ಲಲಿ ಅವ್ವ ರಾಜ್ಯವ. ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ್ವ ರಾಜ್ಯವ. ನೆಲವನ್ನು ಬಿಡೆನ, ನೆಲವನ್ನು ಪಡೆನ, ಕಲ್ಲವನ್ನು ಬಿಡೆನ, ನೆಲವನ್ನು ಕೊಡೆನ, ಕಲವ ಜಯಿಸಿ ಕನ ಮುಗದಿ ಮೇಲೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯವ ಸಿಗುನ ಸಾರಿ ಕೇಳುವೆ ಬಿಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಅಡಿಗದಲ್ಲಿ ರಾಜ ನೋಡಿಕೊಳ್ಳುವೆನ, ಅಡಿಗದಲ್ಲಿ ರಾಜ ನೋಡಿಕೊಳ್ಳುವೆನ. ಕಲವ ಬಿಡೆನ, ನೆಲವ ಕೊಡೆನ, ಕಲವನ್ನು ಬಿಡೆನ, ನೆಲವನ್ನು ಕೊಡೆನ, ಕಲವ ಜಯಿಸಿ ಕನ ಮುಗದಿ ಮೆರವೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯವ ಬೀಗಿನ ಸಾರಿ ಕೇಳುವೆ ಬಿಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯಾರು, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯಾರು. ನೀತಿಯ ನರಿಯದೆ ಹೀಗೆ ಪರಿಣುಡಿವೆ, ನೀತಿಯ ನರಿಯದೆ ಈ ಪರಿಣುಡಿವೆ. ಕಲವ ಕೊಡೆನ, ನೆಲವ ಕೊಡೆನ, ಕಲವನ್ನು ಬಿಡೆನ, ನೆಲವನ್ನು ಕೊಡೆನ, ಕಲವ ಜಯಿಸಿ ಕನ ಮುಗದಿ ಮೆರವೆ ಕೊಡುವುದಿಲ್ಲವೋ ರಾಜ್ಯವ. ಬಿಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ನಿನ್ನಿ ಸಂಧಿ ಸಂಧಿ ಎನ್ನುವ
ನಿನ್ನೀ ಕುತಂತ್ರವನ್ನು ನಾನೇನು ಅರಿಯದವನೆಂದು ಭಾವಿಸಿರುವೆಯಾ? ಭಾವ, ಹಿಂದೆ ಬಲಿಚಕ್ರವರ್ತಿ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯಿಂದ ಭೂಮಿಯನ್ನು, 2ನೇ ಹೆಜ್ಜೆಯಿಂದ ಆಕಾಶವನ್ನು, ಇನ್ನು 3ನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಚಕ್ರವರ್ತಿಯೇ ಗತಿಯಾಗಾದ ಮೇಲೆ ಇನ್ನು 1 ಊರನ್ನೇನಾದರೂ ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. 1 ಊರಲ್ಲ, ಗೋವಿನ ಪಾದದಲ್ಲಿ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಇದೇ ನನ್ನ ಛಲ. ಸುಯೋಧನ, ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಇದು ವಂಶ ಕಳಂಕ ಸ್ವರೂಪನೇ. ಕೌರವೇಶ್ವರ, ಮಾವ, ಈ ದರ್ಪಿತ ವಾಕ್ಯಗಳನ್ನು ಇನ್ನೆಷ್ಟು ಸಹಿಸಬಲ್ಲೆ? ನಡೆ ಹೋಗುವ. ಅಗ್ರಜ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡು ನಂದನರ ಚಿತ್ರಕೂಟ. ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ಋತರು ನಿಂದನೇನು ಅದೇಗೆ ಕೇಳುತ್ತಿರೋ ನೋಡೋಣ. ನಡೆಯಣ್ಣ, ಇಲ್ಲ ಒಂದು ಕ್ಷಣವನ್ನು ಕೊಡಲು. ಸರಿಯಾಗಿ ಹೇಳಿದ ಸಹೋದರ. ಇಂತಹ ಶತ್ರುಗಳ ಮಧ್ಯೆ ನಮಗಿನ್ನೇನು ಕೆಲಸ?